ತಹಸೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳ ಘನ ಸರ್ಕಾರ ಕರ್ನಾಟಕ ಸರ್ಕಾರ ಇವರಿಗೆ ಮಾನ್ಯ ದಂಡಾಧಿಕಾರಿಗಳು ತಹಸೀಲ್ದಾರ್ ಮಸ್ಕಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರ ಇವರಿಗೆ ಗ್ರಾಮೀಣ ಪತ್ರಕರ್ತರಿಗೆ ವೃತ್ತಿ ಸಂಬಂಧಿತ ಚಟುವಟಿಕೆಗಳಿಗೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಪ್ರಯಾಣಿಸಲು ಉಚಿತ ಬಸ್ ಪಾಸ್ ಸಂಬಂಧಿಸಿದಂತೆ ದಿನಾಂಕ 26/9/2024ರಂದು ಸರ್ಕಾರ ಹೊರಡಿಸಿರುವ ಕರಾಳ ಮಾದಕ ಆದೇಶ ವಿರುದ್ಧವಾಗಿ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ವರ್ಕಿಂಗ್ ಜರ್ನಲಿಸ್ಟ್ ವಾಯ್ಸ್ ಧ್ವನಿ ಸಂಘಟನೆಯಿಂದ ಕರಾಳ ಆದೇಶವನ್ನು ವಿರೋಧಿಸುತ್ತಿದ್ದು ಪ್ರತಿಯೊಬ್ಬ ಗ್ರಾಮೀಣ ಪತ್ರಕರ್ತರಿಗೆ ವೃತ್ತಿ ಸಂಬಂಧಿತ ಚಟುವಟಿಕೆಗಳಿಗೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಓಡಾಡಲು ಉಚಿತ ಪಾಸ್ ಸಂಬಂಧಿಸಿದಂತೆ ದಿನಾಂಕ 26/9/2024ರಂದು ಸರ್ಕಾರ ಹೊರಡಿಸಿರುವ ಕರಾಳ ಆದೇಶವನ್ನು ಗ್ರಾಮಾಂತರ ಪ್ರದೇಶದ ಪತ್ರಕರ್ತರಿಗೆ ಮರಣ ಮಾಸಾಂತರವಿದ್ದು ಪತ್ರಿಕೆಗಳು ಮಾಧ್ಯಮ ಪಟ್ಟಿಯಲ್ಲಿ ಇರಬೇಕು ಹಾಗೂ ಪತ್ರಕರ್ತರಿಗೆ ಕಾಯಂ ನೇಮಕಾತಿ ಆದೇಶ ಹೊಂದಿರಬೇಕು ಎಂಬ ಆದೇಶದಿಂದ ರಾಜ್ಯದಲ್ಲಿ ಯಾವೊಬ್ಬ ಗ್ರಾಮಾಂತರ ಪತ್ರಕರ್ತರ ಯೋಜನೆ ಪ್ರಯೋಜನಕ್ಕೆ ಬಾರದಂತಾಗಿದೆ. ದಿನಾಂಕ 21/3/2024ರಲ್ಲಿ ಮಾಧ್ಯಮ ಪಟ್ಟಿಯಿಂದ ಮುದ್ರಣ ವಿದ್ಯುತ್ ವಿನ್ಯಾಸಗಳನ್ನು ಮಾಧ್ಯಮಗಳ ಸಂಖ್ಯೆಯನ್ನಾಗಿ ಆರಿಸಿ ರಾಜ್ಯಾದ್ಯಂತ ಒಟ್ಟು 5222 ಪತ್ರಕರ್ತರಿಗೆ ಮಾತ್ರ ಈ ಯೋಜನೆ ಪ್ರಯೋಜನ ಆಗದೆ ಎಂದು ಸರ್ಕಾರ ತಿಳಿಸಿರುವಂತೆ ಮಾಧ್ಯಮ ಪಟ್ಟಿಯಿಂದ ಪತ್ರಿಕೆಗಳ ಸಂಪಾದಕರು ಹಾಗೂ ವರದಿಗಾರರಿಗೆ ಈ ಆದೇಶದಿಂದ ಅನ್ಯಾಯವಾಗಿದೆ. ಮಾಧ್ಯಮ ಪಟ್ಟಿಯಲ್ಲಿರುವ ಪತ್ರಿಕೆಗಳು ಸಂಪಾದಕರು ಮತ್ತು ವರದಿಗಾರರು ಸರ್ಕಾರದ ಲೆಕ್ಕದಲ್ಲಿ ಪತ್ರಕರ್ತರೇ ಅಲ್ಲವೇ? ಜೊತೆಗೆ ನಿಯಮಕಾಲಿಕ ಈ ಸೌಲಭ್ಯವನ್ನು ನೀಡದೆ ಅವಕಾಶ ಹೊಂದಿರುವ ದುರಾದೃಷ್ಟ. ಈ ಹಿಂದೆ ಮಾಧ್ಯಮ ಪಟ್ಟಿಯಲ್ಲಿ ಲಂಕೇಶ್ ಹಾಗೂ ಆಯ್ದಂಗೂರು ಪತ್ರಿಕೆ ವರದಿಗಳು ಪತ್ರಕರ್ತರಲ್ಲವೇ? ಮಾಧ್ಯಮ ಪಟ್ಟಿಯಲ್ಲಿರುವ ಪತ್ರಿಕೆಗಳು ಮಾಲೀಕರು ತಾಲೂಕು ಹೋಬಳಿ ಮಟ್ಟದ ಗ್ರಾಮಾಂತರ ಪತ್ರಕರ್ತರ ಪೂರ್ಣ ಅವಧಿ ನೇಮಕಾತಿ ಆದೇಶ ಪತ್ರ ನೀಡಲು ಸಾಧ್ಯವೇ? ತಮ್ಮಲ್ಲಿ ಕಾರ್ಮಿಕ ಕಾನೂನು ಅನುಷ್ಠಾನ ಬರುತ್ತಿಲ್ಲವೆಂಬ ಭಯದಲ್ಲಿ ರಾಜ್ಯದ ಯಾವೊಬ್ಬ ಪತ್ರಿಕೆ ಮಾಲೀಕನು ಕಾಯಂ ನೇಮಕಾತಿ ಆದೇಶ ನೀಡಲು ಸಾಧ್ಯವಿಲ್ಲ. ಈ ಪರಿಸ್ಥಿತಿಯಲ್ಲಿ ಇಂಥ ಅವೈಜ್ಞಾನಿಕ ಆದೇಶ ಹೊರಡಿಸಿರುವ ಎಷ್ಟರ ಮಟ್ಟಿಗೆ ಸರಿ ಎಂದು ಆಲೋಚಿಸುವಂತಾಗಿದೆ. ಪ್ರತಿಯೊಬ್ಬ ಪತ್ರಕರ್ತನು ಹಾಗೂ ಸಂಪಾದಕರಿಗೆ RIN ಪ್ರಮುಖವಾಗಿದ್ದು ಇದರ ಜೊತೆಗೆ ಪ್ರಕಟವಾಗುವ ಪತ್ರಿಕೆಗಳ ಸಂಚಿಕೆಯನ್ನು ಪರಿಗಣಿಸಿ ಸಾಕಾಗಿತ್ತು. ಸರ್ಕಾರದಿಂದ ಜಾಹೀರಾತು ಪಡೆಯುವ ಉದ್ದೇಶಕ್ಕಾಗಿ ಮಾಧ್ಯಮ ಪಟ್ಟಿ ರೂಪಿತವಾಗಿದೆ. ನಮಗೆ ಜಾಹೀರಾತು ಬೇಡವೆಂದಲ್ಲಿ ಮಾಧ್ಯಮ ಪಟ್ಟಿ ಅವಶ್ಯಕತೆ ಇಲ್ಲ ಎಂದಿರುವ ಸರ್ಕಾರ ಈ ಕರಾಳ ಆದೇಶವನ್ನು ಶಕ್ತಿ ಯೋಜನೆಯಡಿಯಲ್ಲಿ ರಾಜ್ಯದಲ್ಲಿ ಓಡಾಡಲು ಉಚಿತ ಬಸ್ ಪಾಸ್ ಕೇವಲ ಆಧಾರ್ ಕಾರ್ಡ್ ಮಾನದಂಡ ತೋರಿಸದೆ ಸಾಕು ಎಂಬ ಯೋಜನೆ ಒದಗಿಸಿರುವ ತಾವುಗಳು ಕೇವಲ 12,000 ಪತ್ರಕರ್ತರಿಗೆ ಜಿಲ್ಲಾ ಮಟ್ಟದಲ್ಲಿ ಓಡಾಡಲು ಈ ರೀತಿ ಕಠಿಣ ಮಾನದಂಡ ವಿಧಿಸುವುದು ಎಷ್ಟು ಸಹಜ? ಕೂಡಲೇ ಸರ್ಕಾರ ಆದೇಶದಲ್ಲಿರುವ ಮಾಧ್ಯಮ ಪಟ್ಟಿಯಲ್ಲಿರಬೇಕೆಂಬ ನಿಯಮವನ್ನು ತೆಗೆದುಹಾಕಿ ಜೊತೆಗೆ ಕಾಯಂ ನೇಮಕಾತಿ ಆದೇಶವನ್ನು ಬದಲಾಯಿಸಿ ನೇಮಕಾತಿ ಆದೇಶ ಇದ್ದರೆ ಸಾಕು ಎಂಬ ನಿಯಮವನ್ನು ಒಳಪಡಿಸಿ ಮರು ಆದೇಶವನ್ನು ಹೊರಡಿಸಿ ನಾಡಿನ ಪತ್ರಕರ್ತರಿಗೆ ಮಾಧ್ಯಮ ರಾಮನಾಗಬೇಕೆಂಬ ನೋವಿನ ವಿನಂತಿ. ಇದರೊಂದಿಗೆ ದಿನಾಂಕ 26/9/2024ರಂದು ಹೊರಡಿಸಿರುವ ಸರ್ಕಾರ ಆದೇಶವನ್ನು ಪ್ರತಿಯನ್ನು ಲಭಿಸುತ್ತೇವೆ. ನಮಸ್ಕಾರ.